ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟಿ ಸೆಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಒಂದು RCC ಮನೆ ಮತ್ತು ಜಾಗವನ್ನು ನಿಮಗೆಲ್ಲ ತೋರಿಸ್ತಾ ಇದ್ದೇವೆ. ಸೊ ಇದು ಮನೆಯ ಫ್ರಂಟ್ ಎಲಿವೇಶನ್ ಆಗಿದ್ದು ಮನೆಯ ಮುಂಭಾಗದಲ್ಲಿ ಈ ರೀತಿ ಸಿಟ್ಔಟ್ ಅನ್ನು ನಾವು ನೋಡಬಹುದು. ಮೊದಲಿಗೆ ಈ ಮನೆಯ ಬಗ್ಗೆ ನೋಡುವುದಾದರೆ ಒಟ್ಟು ಜಾಗ 10 ಸೆನ್ಸ್ ಇರುವಂಥದ್ದು, ಅಂದರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ 4350 ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿದ್ದು ಈ ಮನೆ ಇಂಡಿಪೆಂಡೆಂಟ್ 2 BHK ಮನೆಯಾಗಿರುತ್ತದೆ. ಆ್ಯಂಡ್ ಈ ಒಂದು ಮನೆಯ ಸುತ್ತ ಕಂಪ್ಲೀಟ್ ಆಗಿ ಕಾಂಪೌಂಡ್ ವಾಲ್ ವಿತ್ ಗೇಟನ್ನು ನೋಡಬಹುದಾಗಿದ್ದು ಮನೆಯ ಪಕ್ಕದಲ್ಲಿ ಕಾರ್ ಪೋರ್ಚ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗೆಯೇ ಇನ್ಸೈಡ್ ಕಾಂಪೌಂಡಲ್ಲಿ ಗಾರ್ಡನ್ ಸ್ಪೇಸ್ ಇದ್ದು ಇಲ್ಲಿ ಹೂವಿನ ತರಕಾರಿ ಗಿಡಗಳನ್ನೆಲ್ಲ ಬೆಳೆಸುವಷ್ಟು ಜಾಗ ಇರ್ತದೆ. ಓಕೆ, ನೆಕ್ಸ್ಟ್ ಈ ಮನೆಯನ್ನು ವಾಸ್ತು ಪ್ರಕಾರವಾಗಿ ನಿರ್ಮಾಣ ಮಾಡಲಾಗಿದ್ದು ಈ ಮನೆಯನ್ನು 1500 ಸ್ಕ್ವೇರ್ ಫೀಟಲ್ಲಿ ಕನ್ಸ್ಟ್ರಕ್ಟ್ ಮಾಡಲಾಗಿದೆ. ಮನೆಯ ಒಳಗೆ ಎಂಟ್ರಿ ಆಗ್ತಾ ಇದ್ದಂತೆ ಇಲ್ಲಿ ಗೋಲ್ಡನ್ ಕಲರ್ ರಿಚ್ ಲುಕ್ ಬರುವಂತಹ ಡಿಸೈನನ್ನು ಮಾಡಲಾಗಿದ್ದು ಮನೆಯ ಲಿವಿಂಗ್ ಏರಿಯಾ ಈ ರೀತಿಯಲ್ಲಿ ಕಂಡು ಬರ್ತದೆ. ಈ ಮನೆಯ ಲಿವಿಂಗ್ ಏರಿಯಾ ಕೂಡ ತುಂಬಾ ಸ್ಪೇಷಿಯಸ್ ಆಗಿದ್ದು ಈ ಮನೆಯಲ್ಲಿ ನಾವು ಒಳ್ಳೆಯ ಕ್ವಾಲಿಟಿಯ ವುಡನ್ ಆರ್ಚನ್ನು ಕೂಡ ನೋಡ್ತಾ ಹೋಗ್ತೇವೆ. ಹಾಲ್ನಿಂದ ನಾವು ಹಾಗೆ ಸ್ಟ್ರೈಟ್ ಬಂದರೆ ಇಲ್ಲಿ ಡೈನಿಂಗ್ ಏರಿಯಾವನ್ನು ನೋಡಬಹುದಾಗಿದ್ದು ಮನೆಯ ಒಳಗೆ ತುಂಬಾ ಚೆನ್ನಾಗಿ ಗಾಳಿ ಬೆಳಕಿನ ವ್ಯವಸ್ಥೆ ಇರ್ತದೆ. ಆ್ಯಂಡ್ ಇಲ್ಲಿ ಕೂಡ ಗೋಲ್ಡನ್ ರಿಚ್ ಲುಕ್ಕನ್ನು ಮಾಡಲಾಗಿದ್ದು ಈ ಮನೆಯ ಒಳಗೆ ನಾವು ಗಮನಿಸೋದಾದರೆ ಕಂಪ್ಲೀಟಾಗಿ ಟೈಲ್ಸ್ ಫ್ಲೋರಿಂಗನ್ನು ಮಾಡಲಾಗಿದೆ. ಓಕೆ, ನೆಕ್ಸ್ಟ್ ಲೆಫ್ಟ್ ಸೈಡಲ್ಲಿ ನೋಡಿದರೆ ಲಿವಿಂಗ್ ಏರಿಯಾ, ಪೂಜಾ ರೂಮ್, ಕಿಚನ್ 3 ಕೂಡ ಕಾಣಿಸ್ತದೆ. ಹಾಗೆಯೇ ಈ ಮನೆಯಲ್ಲಿರುವಂತಹ ದೇವರ ಮನೆಯ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ. ದೇವರ ಮನೆಯ ಪಕ್ಕದಲ್ಲೇ ಈ ರೀತಿಯಾಗಿ ಅಡುಗೆ ಮನೆಯನ್ನು ನಾವು ನೋಡಬಹುದಾಗಿದ್ದು ಕಿಚನ್ ಕೂಡ ಸ್ಪೇಷಿಯಸ್ ಆಗಿರ್ತದೆ. ಹಾಗೆಯೇ ಕಂಪ್ಲೀಟ್ ವಾಲನ್ನು ಟೈಲ್ಸ್ನಿಂದ ಫಿನಿಶ್ ಮಾಡಲಾಗಿದೆ. ಮತ್ತು ಇಲ್ಲಿ ಎಡಭಾಗದಲ್ಲಿ ಒಂದು ಸಣ್ಣ ಸ್ಟೋರ್ ರೂಮ್ ಮಾಡಲಾಗಿದ್ದು ದಿನಸಿ ಪದಾರ್ಥಗಳನ್ನೆಲ್ಲ ಸಂಗ್ರಹಣೆ ಮಾಡೋದಕ್ಕೆ ಇದು ಕೂಡ ತುಂಬಾ ಸಹಾಯ ಆಗ್ತದೆ. ನಾವು ಸಂಪೂರ್ಣವಾದ ಅಡುಗೆ ಮನೆಯನ್ನು ನೋಡೋದಾದರೆ ಈ ರೀತಿಯಲ್ಲಿ ಕಂಡು ಬರ್ತದೆ. ಇಲ್ಲಿ ವಾಲ್ ರಾಕ್ ಜೊತೆಗೆ ಲಿಂಟನ್ ಫೆಸಿಲಿಟಿ ಎಲ್ಲ ಮಾಡಲಾಗಿದ್ದು ಕಿಚನ್ ಕೂಡ ನಿಮಗೆ ತುಂಬಾ ಚೆನ್ನಾಗಿದೆ. ವೀಕ್ಷಕರೇ, ನೀವು ಯಾರಾದರೂ ನಿಮ್ಮ ಮನೆ ಅಥವಾ ಜಾಗವನ್ನು ಮಾರಾಟ ಮಾಡಬೇಕು ಅಂದುಕೊಂಡಿದ್ದಲ್ಲಿ ನಾವು ಡಿಸ್ಪ್ಲೇ ಮೇಲೆ ಕೊಡ್ತಾ ಇರುವಂತಹ ನಂಬರಿಗೆ ಈಗಲೇ ವಾಟ್ಸಪ್ ಮಾಡಿ. ಈ ಮನೆಯಲ್ಲಿರುವಂತಹ ಲಿವಿಂಗ್ ಏರಿಯಾ, ಪೂಜಾ ರೂಮ್, ಕಿಚನ್, ಸ್ಟೋರ್ ರೂಮ್ ಎಲ್ಲ ಯಾವ ರೀತಿ ಇದೆ ಅಂತೇಳಿ ನೋಡಿದಾಯಿತು. ನೆಕ್ಸ್ಟ್ ಮನೆಯ ಬೆಡ್ರೂಮ್ ಹಾಗೆ ವಾಶ್ರೂಮ್ ಎಲ್ಲ ಹೇಗಿದೆ ಅಂತೇಳಿ ನೋಡೋಣ ಬನ್ನಿ. ವೀಕ್ಷಕರೇ, ಈ ಮನೆಯಲ್ಲಿ 2 ಟೈಪ್ ಕಮೋಡನ್ನು ಒಳಗೊಂಡಿರುವಂತಹ ವಾಶ್ರೂಮ್ಗಳಿದ್ದು ಒಂದು ಇಂಡಿಯನ್ ಕಮೋಡನ್ನು ಒಳಗೊಂಡಿರುವಂತಹ ವಾಶ್ರೂಮ್ ಆಗಿದ್ದರೆ ಇದರ ಪಕ್ಕದಲ್ಲಿ ಮತ್ತೊಂದು ವೆಸ್ಟರ್ನ್ ಕಮೋಡನ್ನು ಒಳಗೊಂಡಿರುವಂತಹ ವಾಶ್ರೂಮನ್ನು ನಾವು ನೋಡ್ತೇವೆ. ಈ ಮನೆಯಲ್ಲಿ ಒಟ್ಟು 3 ವಾಶ್ರೂಮ್ಗಳು ಮತ್ತು 2 ಬೆಡ್ರೂಮ್ಗಳು ಇದ್ದು ಈಗ ನಾವು ನೋಡಿದಂತಹ 2 ವಾಶ್ರೂಮ್ಗಳು ಕಾಮನ್ ವಾಶ್ರೂಮ್ಗಳಾಗಿದ್ದು ಮತ್ತೊಂದು ವಾಶ್ರೂಮ್ ಏನಿದೆ ಇದು ಬೆಡ್ರೂಮ್ಗೆ ಅಟ್ಯಾಚ್ ಆಗಿ ಇರ್ತದೆ. ಈ ವಾಶ್ರೂಮಲ್ಲಿರುವಂತಹ ವಾಲನ್ನು ಕಂಪ್ಲೀಟಾಗಿ ಟೈಲ್ಸ್ ವರ್ಕ್ನಿಂದ ಫಿನಿಶ್ ಮಾಡಲಾಗಿದ್ದು ಮನೆಯನ್ನು ಕೂಡ ತುಂಬಾ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಲಾಗಿದೆ. ಓಕೆ, ನಾವಿಲ್ಲಿ ಇನ್ನೊಂದು ವುಡನ್ ಆರ್ಚನ್ನು ನೋಡಬಹುದಾಗಿದ್ದು ಆಪೋಸಿಟಲ್ಲಿ ವಾಶ್ ಬೇಷನ್ ಏರಿಯಾ ಪ್ರೊವೈಡ್ ಮಾಡಲಾಗಿದ್ದು ಮೇಲೆ ಇಲ್ಲಿ ಸ್ಟೋರೇಜ್ ಪರ್ಪಸ್ಗಾಗಿ ಸ್ಪೇಸನ್ನು ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಡೆಯಲ್ಲಿ ನಾವು ನೋಡೋದಾದರೆ ಈ ಮನೆಯ ಫಸ್ಟ್ ಬೆಡ್ರೂಮ್ ಇದಾಗಿದ್ದು ಅಟ್ಯಾಚ್ಡ್ ವಾಶ್ರೂಮನ್ನು ಒಳಗೊಂಡಿರುವಂತಹ ಬೆಡ್ರೂಮ್ ಇದಾಗಿದ್ದು ಬೆಡ್ರೂಮ್ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆಯೇ ಇದರ ಆಪೋಸಿಟಲ್ಲಿ ಮತ್ತೊಂದು ಕಾಮನ್ ಬೆಡ್ರೂಮನ್ನು ನಾವು ನೋಡಬಹುದು. ಹಾಗೆ ಈ ಬೆಡ್ರೂಮಲ್ಲಿ ಕೂಡ ವೆಂಟಿಲೇಷನ್ ತುಂಬಾ ಚೆನ್ನಾಗಿದ್ದು ಮೇಲ್ಭಾಗದಲ್ಲಿ ಸ್ಟೋರೇಜ್ ಪರ್ಪಸ್ಗಾಗಿ ಲಿಂಟನನ್ನು ಮಾಡಲಾಗಿದೆ. ಆ್ಯಂಡ್ ಈ ಒಂದು ಬೆಡ್ರೂಮ್ಗೆ ಅಟ್ಯಾಚ್ ಆಗಿರುವಂತಹ ಈ ವಾಶ್ರೂಮ್ ಕೂಡ ಆ್ಯಸ್ ಯೂಶುವಲ್ ನಾರ್ಮಲ್ ಆಗಿದ್ದು ಇಲ್ಲಿ ವೆಸ್ಟರ್ನ್ ಕಮೋಡ್ ಹಾಗೆ ವೆಂಟಿಲೇಟರ್, ವಿಂಡೋ ಶವರ್ ಪ್ರತಿಯೊಂದು ಕೂಡ ಇರ್ತದೆ. ವೀಕ್ಷಕರೇ, ಈ ಮನೆಯನ್ನು ನಿರ್ಮಾಣ ಮಾಡಿ ಕೇವಲ 4 ವರ್ಷ ಮಾತ್ರ ಆಗಿದ್ದು ಈ ಮನೆಯನ್ನು ಹೊಸ ಮನೆಯಂತೆ ತುಂಬ ಅಚ್ಚುಕಟ್ಟಾಗಿ ಇಡಲಾಗಿದೆ. ಎನಿವೇಸ್, ಈ ಒಂದು ಮನೆಯ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದರೆ ಕಾರ್ಕಳದ ಶಿರ್ಲಾಲ್ನಲ್ಲಿ ಈ ಒಂದು ಮನೆ ಇರುತ್ತದೆ. ನೆಕ್ಸ್ಟ್ ಪ್ರೈಸ್ ಅಂತ ನೋಡೋದಾದರೆ ಓನರ್ ಅವರು 35 ಲಕ್ಷ ಹೇಳ್ತಾರೆ, ಹಾಗೆ ನೆಗೋಷಿಯಬಲ್ ಕೂಡ ಇರ್ತದೆ. ಯಾರಿಗಾದರೂ ಈ ಒಂದು ಮನೆಯನ್ನು ಬೈ ಮಾಡಬೇಕು ಅನ್ನುವ ಆಸಕ್ತಿ ಇದ್ದರೆ ಜೆನ್ಯೂನ್ ಬಯರ್ಸ್ ಮಾತ್ರ ನಮಗೆ ಕಾಲ್ ಅಥವಾ ವಾಟ್ಸಪ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರಿಗೆ ವಿಡಿಯೋನ ಶೇರ್ ಮಾಡಿ.
ಆ್ಯಂಡ್ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಈಗಲೇ ವಿಡಿಯೋ ಕೆಳಗೆ ಕಾಣಿಸ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಇದೇ ರೀತಿಯಾಗಿ ನಾವು ಅಪ್ಲೋಡ್ ಮಾಡುವ ಎಲ್ಲ ಹೊಸ ವಿಡಿಯೋಗಳನ್ನು ನೀವು ತಕ್ಷಣವೇ ನೋಡ್ಬೋದು ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.